ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಹಾಗೂ ಸಂಶೋಧನಾ ಕೇಂದ್ರದಲ್ಲಿದ್ದೀವಿ. ಈ ಹೆಗಡೆಯವರು ಸುಮಾರು ಯೋಜನೆಗಳನ್ನ ಈ ಥರದನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಮಹತ್ತರವಾದ ಯೋಜನೆ ಅಂದರೆ ಇದುವರೆಗೂ 1,34,000 ಜನ ಇಲ್ಲಿಂದ ವ್ಯಸನ ಮುಕ್ತರಾಗಿ ಹೋಗಿದ್ದಾರೆ. ಇಂಥ ಒಂದು ಕೇಂದ್ರ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಾದ್ಯಂತ ಸರ್ಕಾರ ಸಪೋರ್ಟ್ ಮಾಡಬೇಕು. ನಿಜವಾಗ್ಲೂ ಹಗಲು ರಾತ್ರಿ ನಮಗೆ ಯಾವ ಥರ ಮಕ್ಕಳ ಥರ ಟ್ರೀಟ್ ಮಾಡಿಬಿಟ್ರು ನಮ್ಮನ್ನ. ನೀವು ಮನೆಗೆ ಹೋದ್ರೂ ಇನ್ನು ಡ್ರಿಂಕ್ಸ್ನ ಮುಟ್ಟೋದಿಲ್ವಾ? ಇನ್ನು ಮುಟ್ಟಕ್ಕೆ ಚಾನ್ಸೇ ಇಲ್ಲ. ಇಲ್ಲಿಂದ ಹೋಗಿ ಯಾರಾದರೂ ಕುಡಿದ್ರೆ ಅದು ಅವ್ರಿಗೆ ಅವರೇ ಮಾಡ್ಕೊಳೋ ಮೋಸ ಅಷ್ಟೇ. ದುರಾಲೋಚನೆ ಮಾಡೋ ಕಾಲದಲ್ಲಿ 30 ವರ್ಷದ ಹಿಂದೆನೆ ದೂರಾಲೋಚನೆ ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಹೆಗ್ಡೆಯವ್ರನ್ನ ಹೋಗ್ಲಕ್ಕೆ ಇಷ್ಟಪಡ್ತೀನಿ. ಲೈಫ್ ಚೆನ್ನಾಗೇ ಇತ್ತು. ವಿಟೆಕ್ ಅನ್ನೋ ಒಂದು ಕಂಪ್ನಿಲಿ ಜಾಬ್ ಆಯಿತು, ಅಲ್ಲಿ ಜಾಬ್ ಮಾಡಿದೆ. 2 ಹೊಡೆತಗಳು ಬೀಳುತ್ತೆ. ಒಂದು ಫಿನಾನ್ಷಿಯಲ್ ಇಶ್ಯೂ ಇಂದ, ಇನ್ನೊಂದು ರಿಲೇಶನ್ಶಿಪ್ ಇಶ್ಯೂ ಇಂದ ಕಂಪ್ಲೀಟ್ ಡಿಪ್ರೆಸ್ ಆಗ್ಬಿಡ್ತೀನಿ. ರಾತ್ರಿ ಎಲ್ಲ ಗಿಲ್ಟ್ ಫೀಲ್ ಆಗೋದು, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಅದೇ ಕಂಟಿನ್ಯೂ ಆ ಥರ ಮಾಡೋದು. ಬಿಡ್ಬೇಕಂತ ತುಂಬಾ ಟ್ರೈ ಮಾಡಿದೆ, ಯೋಚನೆ ಮಾಡಿದೆ ಏನ್ ಮಾಡ್ಲಿ ಅಂತ. ತುಂಬಾ ಅಡಿಕ್ಟ್ ಆದವ್ರಿಗೆ ಹೊರಗೆ ಬರಕ್ ಆಗಲ್ಲ. ಕುಡಿತಕ್ಕೆ ಸಿಕ್ಕಾಕೊಂಡಿದ್ದೀನಿ, ಅದರಿಂದ ಹೊರಗೆ ಬರೋದು ಹಿಂಗೆ ಅಂತ ಇವ್ರು ಹೇಳ್ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾವಿಂದು ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಹಾಗೂ ಸಂಶೋಧನಾ ಕೇಂದ್ರದಲ್ಲಿದ್ದೀವಿ. ನೀವೆಲ್ಲರೂ ಅನ್ಕೊಬೋದು ಇವ್ರು ಯಾಕಪ್ಪ ಇಲ್ಲಿಗೆ ಬಂದಿದ್ದಾರೆ ಅಂತ. ನಿಮಗೊಂದು ಗೊತ್ತಿರಲಿ, ಸಾಕಷ್ಟು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಸಾಕಷ್ಟು ಚಟದಿಂದ ಬಳಲ್ತಾ ಇರೋರಿಗೆ, ಮದ್ಯಪಾನದಿಂದ ಅದರಿಂದ ಕುಟುಂಬಕ್ಕೆ ಹಾನಿಯಾಗಿದ್ದಾರೆ, ಈ ರೀತಿ ಏನಾದರೂ ಒಂದು ಸಮಸ್ಯೆ ಇದ್ದರೆ ಇಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಶಿಬಿರವನ್ನು ಮಾಡಿ ಅಲ್ಲಿ ಆ ಚಟದಿಂದ, ಆ ವ್ಯಸನದಿಂದ ಮುಕ್ತರನ್ನಾಗಿಸುವ ಕೆಲಸ ಧರ್ಮಸ್ಥಳದವರು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸೊ ನನ್ನ ಜೊತೆಗೆ ಇವತ್ತು ಆ ಒಂದು ಶಿಬಿರವನ್ನು ಅಟೆಂಡ್ ಮಾಡಿದಂತಹವ್ರು ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು ತಾವು? ನಮಸ್ತೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು. ಓಂ ಶ್ರೀ ಮಂಜುನಾಥೇಶ್ವರಾಯ ನಮಃ ಅಂತ ಹೇಳ್ಕೊಂತ ಕಾವಂದ ದಂಪತಿಗಳಿಗೆ ಮೊದಲು ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಮನೆ ಕಟ್ ನೋಡು, ಒಂದು ಮದುವೆ ಮಾಡಿ ನೋಡು ಅಂತಾರೆ. ಯಾಕೆಂತಂದ್ರೆ ಅದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಂತ. ಒಂದು ಮನೆ ಕಟ್ಟೋದೇ ಅಷ್ಟು ಕಷ್ಟದ ಕೆಲಸ ಅಂದಮೇಲೆ ಒಂದು ಸಮಾಜ ಕಟ್ಟೋದು ನಿಜವಾಗ್ಲೂ ಕಷ್ಟದ ಕೆಲಸ. ಸಮಾಜದಲ್ಲಿ ಎಷ್ಟೊಂದು ಪಿಡುಗುಗಳಿರುತ್ತೆ. ಕೊಲೆ ಮಾಡ್ತಾರೆ, ಅತ್ಯಾಚಾರಗಳು, ದರೋಡೆ, ಕುಡಿತ, ಈ ಥರ ಸಿಕ್ಕಾಪಟ್ಟೆ ಪಿಡುಗುಗಳಿರುತ್ತೆ. ಒಂದು ಸಮಾಜನ ಕಟ್ಟಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಆದರೆ ನಾನು ಒಂದು ಸ್ವಸ್ಥ ಸಮಾಜವನ್ನು ಕಟ್ತೀನಿ ಅಂತ ಹೇಳಿ ಹೆಗ್ಡೆಯವರು ಒಂದು 30 ವರ್ಷಗಳ ಹಿಂದೆನೇ ಒಂದು ದಿಟ್ಟ ನಿರ್ಧಾರ ತೊಗೊಂಡ್ರಲ್ಲ, ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡೋವಂಥ ವಿಷಯ ಅಂತ ನಂಗೆ ಅನ್ಸತ್ತೆ ಪರ್ಸ್ನಲಿ. ಯಾಕೆಂತಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಅಂತ ಮಾಡಿದ್ರು. ಅಲ್ಲಿ ಸಮಾಜದಲ್ಲಿರೋ ಎಲ್ಲ ಪಿಡುಗುಗಳನ್ನು ತೆಗೆದು ಕಾಯಕವೇ ಕೈಲಾಸ ಅಂತ ಮಾಡಿದ್ರು. ಈ ಹೆಗ್ಡೆಯವರು ಸುಮಾರು ಯೋಜನೆಗಳನ್ನ ಈ ಥರದನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಮಹತ್ತರವಾದ ಯೋಜನೆ ಅಂದರೆ ಇದು ಸ್ಟಾರ್ಟ್ ಆಗಿ 30 ವರ್ಷ ಆಗ್ತಾ ಬಂತು. ಇದು 2000ನೇ ಶಿಬಿರ. ಇದುವರೆಗೂ 1,34,000 ಜನ ಇಲ್ಲಿಂದ ವ್ಯಸನ ಮುಕ್ತರಾಗಿ ಹೋಗಿದ್ದಾರೆ. ಆ ಥರ ಇರೋದು. ನಾನು ಆ್ಯಕ್ಚುಲಿ BE ಮೆಕ್ಯಾನಿಕಲ್ ಮಾಡಿದ್ದು. 10th ನಾನು ಟಾಪರ್ ಕಾಲೇಜ್ಗೆ, PUಗೂ ನಾನೇ ಟಾಪರು. UEC ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕರ್ನಾಟಕದಲ್ಲಾದಂಥ ಫಸ್ಟ್ ಕಾಲೇಜ್ ಅದು. 1914 ಆಗಿದ್ದು. ಆ ಕಾಲೇಜಲ್ಲಿ ಫ್ರೀ ಸೀಟ್ ತೊಗೊಳ್ತೀನಿ ನಾನು. ಲೈಫ್ ಚೆನ್ನಾಗೇ ಇತ್ತು. ವಿಟೆಕ್ ಅನ್ನೋ ಒಂದು ಕಂಪ್ನಿಲಿ ಜಾಬ್ ಆಯಿತು, ಅಲ್ಲಿ ಜಾಬ್ ಮಾಡಿದೆ. ಆಮೇಲೆ UPSC ಮಾಡಬೇಕು ಅಂತ ಹೇಳಿ ಬಂದು ಕೊನೆಗೆ ರೈಲ್ವೆ ಹಾಕಿದೆ ನಾನು, ಬ್ಯಾಕಪ್ಪಿಗಿರಲಿ ಅಂತ. ಸೊ ರೈಲ್ವೆ ನಿಮಗೆ ಗೊತ್ತಿರುತ್ತೆ, ಆ ಟೈಮಲ್ಲಿ ಸ್ಕ್ಯಾಮ್ ಆಯಿತು. 3 years ಎಕ್ಸಾಮೇ ಮಾಡಲಿಲ್ಲ. SSC ಹಾಕಿದೆ. SSC CGL CBT 1 ಕ್ಲಿಯರ್ ಆಯಿತು, CBT 2 ಕ್ಲಿಯರ್ ಆಯಿತು. ನನ್ನ ಟೈಪಿಂಗ್ ಟೆಸ್ಟಲ್ಲಿ ಹೋಗ್ಬಿಡ್ತು. ನಾವು ಆಫೀಸಲ್ಲಿ ವರ್ಕ್ ಮಾಡ್ತೀವಲ್ಲ, ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅದು ಜಸ್ಟ್ 35 words per minute ಹೋಗ್ಬಿಡ್ತು. ಅವಾಗ ಸ್ವಲ್ಪ ಡಿಪ್ರೆಸ್ ಆದೆ. ನಾನು ಊರಲ್ಲಿದ್ದೆ, ಬಟ್ ಸ್ಟಡೀಸ್ನ ಬಿಡಲಿಲ್ಲ. ಸ್ಟಡೀಸ್ ಮಾಡ್ತಾಯಿದ್ದೆ. ಬಟ್ ಊರಲ್ಲಿದ್ದಾಗ ಏನಾಗುತ್ತೆ ಅಂತ ಅಂದರೆ ಈ ಫ್ರೆಂಡ್ಸ್ಗಳ ಸವಾಸ ಜಾಸ್ತಿ ಆಗುತ್ತೆ. ನಿಮಗೆ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಅಂತ ಅಂದ ತಕ್ಷಣ ಈ ಪಾರ್ಟಿಗಳೆಲ್ಲ ಇರುತ್ತೆ. ನಾನು ಫೈನಲ್ ಇಯರ್ ತನಕ ಒಂದು ಎಲ್ಲಾಡಿಕೆ ಹಾಕ್ದೋನೂ ಅಲ್ಲ. ಫೈನಲ್ ಇಯರಲ್ಲಿ ಫೋರ್ಸಿಬಲ್ ಆಗಿದ್ದು ಒಂದು ಒಕೇಶ್ನಲಿ ಅಂತ ಮಾಡಿದ್ದು. ಆಮೇಲೆ ಪಾರ್ಟಿಗಳಾಗ್ತಿತ್ತು, ಬಟ್ ಯಾವುದು ಹೆವಿ ಇರಲಿಲ್ಲ. ಆಮೇಲೆ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಂತ ಬರ್ತೀನಿ, ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫೇಲ್ಯೂರ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಕೊನೆಗೆ ಪೋಸ್ಟ್ ಆಫೀಸಲ್ಲೂ ಜಾಬ್ ಆಗುತ್ತೆ. ಹಂಗೆ ಜಾಬ್ ಆದಮೇಲೆ ಕೊನೆಗೆ ಮನೆ ಕಟ್ಟಬೇಕಂತ ಮಾಡ್ತೀವಿ. ಆ ಟೈಮಲ್ಲಿ ನನಗೆ 2 ಹೊಡೆತಗಳು ಬೀಳುತ್ತೆ. ಒಂದು ಫಿನಾನ್ಷಿಯಲ್ ಇಶ್ಯೂ ಇಂದ, ಇನ್ನೊಂದು ರಿಲೇಶನ್ಶಿಪ್ ಇಶ್ಯೂ ಇಂದ ಕಂಪ್ಲೀಟ್ ಡಿಪ್ರೆಸ್ ಆಗ್ಬಿಡ್ತೀನಿ. 6 months ನಾನು ಯಾವ ಥರ ಈ ಬೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಯಾವ ಥರ ಮಾಡ್ತೀನಿ ಅಂತ ಅಂದರೆ, ನನಗೆ ಅನಿಸ್ತಿರತ್ತೆ
ನಾನು ಮೋಸ್ಟ್ಲಿ ನಾನು ವಾಪಸ್ ಬರಲ್ಲ ನಾನು ಈ ಸಮಾಜದ ಮೇನ್ ಸ್ಟ್ರೀಮಿಂಗ್ ನಾನು ವಾಪಸ್ ಬರಲ್ಲ ಅಂತಾನೆ ಅನ್ನಿಸ್ತಿರತ್ತೆ. ಪ್ರತಿದಿನ ಏನು ಅಂತಂದ್ರೆ ಬೂಸ್ ಮಾಡೋದು, ರಾತ್ರಿ ಇಡೀ ಯೋಚನೆ ಮಾಡೋದು, ಎಲ್ಲಿ ಹೋಗ್ತಾ ಇದೆ ನನ್ನ ಕರಿಯರ್, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡೋದು, ಜಾಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಎಕ್ಸ್ಟ್ರಾ UPSCಗೆ ಓದಬೇಕು ಅಂತ ಅಂದರೆ ಓದೋಕ್ಕೆ ಆಮ್ ಐ ಫಿಟ್ ಅಂತ ಅನ್ನಿಸ್ತಾ ಇದೆ, ಈ ಥರ ಆಗೋದು. ರಾತ್ರಿ ಎಲ್ಲ ಗಿಲ್ಟ್ ಫೀಲ್ ಆಗೋದು, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಅದೇ ಕಂಟಿನ್ಯೂ ಆ ಥರ ಮಾಡೋದು. ತುಂಬ ತಗೊಳ್ತಾ ಇದ್ದೆ, ಹಿಂಗೆ ಯೋಚನೆ ಮಾಡ್ತಾನೆ ಇದ್ದೆ. ಬಿಡಬೇಕಂತ ತುಂಬ ಟ್ರೈ ಮಾಡಿದೆ, ಇದಲ್ಲ ಐ ಆಮ್ ನಾಟ್ ಫಾರ್ ದಿಸ್ ಅಂತ ತುಂಬ ಅನ್ನಿಸ್ತು. ಆದರೆ ಆಗ್ತಿರ್ಲಿಲ್ಲ. 2 ಡೇಸ್ ಬಿಟ್ರು. ಆಮೇಲೆ ನಮ್ಮ ಮನೆ ಕಟ್ತಿದ್ವಲ್ಲ, ಕೆಲಸದವ್ರಿಗೆ ತರಬೇಕಾದ್ರೆ ಅದು ಒಂಥರ ಟೆಂಪ್ಟ್ ಆಗ್ತಿತ್ತು, ಕ್ರೇವಿಂಗ್ಸ್ ಆಗ್ತಿತ್ತು, ನಾನು ತಗೊಬಂದ್ಬಿಡ್ತಿದ್ದೆ. ಈ ಥರ ಆಗ್ತಿತ್ತು. ಒಂದಿನ ಏನಾಯಿತು ಅಂತ ಅಂದರೆ, ಅಲ್ಲಿ ಬ್ಲಾಕಲ್ಲಿ ಸಿಗತ್ತೆ, ಎಲ್ಲ ಕಡೆನೂ ಬ್ಲಾಕಲ್ಲಿ ಎಣ್ಣೆ ಸಿಗುತ್ತೆ. ಯಾಕೆಂತಂದರೆ 10 ಗಂಟೆಗೆ ಬಾರ್ಗಳು ಓಪನ್ ಆಗೋದು. ಆದರೆ ತುಂಬ ಬೇಗ ತುಂಬ ಕುಡಿತಾರಲ್ಲ ಅವರು ಬೆಳಗ್ಗೆ 6 ಗಂಟೆಗೆ ಎಣ್ಣೆನ ಬ್ಲಾಕಲ್ಲಿ ತಗೊಳ್ತಾರೆ. ಅಂಗಡಿಗಳಿರುತ್ತೆ, ಸಣ್ಣ ಸಣ್ಣ ಅಂಗಡಿಗಳು. ನಮ್ಮೂರಲ್ಲೂ ಒಂದು ಅಂಗಡಿ ಇದೆ. ಆ ಅಂಗಡಿಗೆ ಅವತ್ತು ನಾನು ಬೆಳಗ್ಗೆ ಬೇಗ ಹೋಗಿ ತೊಗೊಂಡು ಆ ಆಂಟಿ ಬಸ್ ನಿಲ್ಲಿಸ್ಬೇಕು, ಅದು ರಿಕ್ವೆಸ್ಟ್ ಸ್ಟಾಪ್ ಅಂತಾರಲ್ಲ, ಆ ಅಂಗಡಿ ಆಂಟಿನ ಬಸ್ ನಿಲ್ಲಿಸ್ಬೇಕಂತ ಅವ್ರ ಜೊತೆಗೆ ನಿಂತಿದ್ದೆ. ಆ ಅಂಕಲ್ ಆ ಅಂಗಡಿ ಒಳಗಿದ್ರು. ಅವರು ಒಬ್ರಿಗೆ ಎಣ್ಣೆ ಕೊಡ್ತಾರೆ, ಆ ಮನುಷ್ಯನ ಹತ್ರ ದುಡ್ಡಿರಲ್ಲ, ಅವನನ್ನು ಕುಡ್ಕೊಂಡು ಓಡ್ತಾನೆ. ದುಡ್ಡು ಕೊಡದೆ ಓಡ್ತಾನೆ. ಓಡೋ ಬರದಲ್ಲಿ ಅವ್ನು ಹಿಂಗೆ ಹೋಗ್ತಿದ್ದವನು, ಜಾರಿಲ್ಲ ಏನಿಲ್ಲ, ಸ್ಟ್ರೇಟ್ ಹಿಂಗೆ ಬಿದ್ದುಬಿಟ್ಟ. ಅವ್ನು ಹಿಂಗೆ ಬಿದ್ದ ತಕ್ಷಣ ನಾನು ಓಡೋಗ್ಬಿಟ್ಟೆ, ಅಯ್ಯೋ ಅಂತ ಓಡೋದೆ. ಅವನಿಗೆ ಪ್ರಜ್ಞೆ ಇಲ್ಲ. ಎತ್ತೀನಿ, ಕೈಯೆಲ್ಲ ರಕ್ತ. ನನ್ನ ಕೈಯಲ್ಲಿ ಇವಾಗ ಬಣ್ಣ ಹೋಗಿರ್ಬೋದು, ಅವ್ನ ರಕ್ತದ ಬಣ್ಣ ಹೋಗಿರ್ಬೋದು, ಇನ್ನೂ ಆರ್ದ್ರತೆ ಹಂಗೆ ಇದೆ. ಅವನ್ನ ಯಾರು ಎತ್ತಕ್ಕೆ ರೆಡಿ ಇಲ್ಲ. ನಾನು ಎತ್ತದೆ ಏನು ಮಾಡ್ರು ಅವನಿಗೆ ಎಚ್ಚರ ಆಗ್ತಾ ಇಲ್ಲ. ಕೊನೆಗೆ ಅವ್ರ ಮನೆಯವ್ರನ್ನೆಲ್ಲ ಕರೆಸಿ ಅವ್ರ ಮನೆ ತನಕ ಹೊತ್ಕೊಂಡು ಹೋಗಿ ಬಿಟ್ಟು ಬಂದ್ವಿ. ಆಮೇಲೆ ಯಾವುದಕ್ಕೂ ನೋಡೋಣ ಅಂತ ಮಧ್ಯಾಹ್ನ ಬಂದೆ, ಹಿ ವಾಸ್ ನೋ ಮೋರ್, ಹೋಗಿದ್ದ ಅವನು. ಆದರೆ ಜನನೂ ಸೇರಿಲ್ಲ, ಯಾರೂ ಹತ್ತಿಲ್ಲ. ಯಾವಾಗಲೂ ಹೋಗ್ಬೇಕಿತ್ತು, ಕುಡುಕ್ ನನ್ನ ಮಗ ಹೋದ ಅಂತ ಅಂದರು. ನನಗೆ ಎಟ್ ದಟ್ ಪಾಯಿಂಟ್ ಅಂತ ಅನಿಸ್ತು, ನನಗೇನಾದರೂ ನಂಗೆ ನಿಜವಾಗ್ಲೂ ನಾನು ಏನೇ ಡ್ರಿಂಕ್ಸ್ ಮಾಡ್ದೇ ಏನೇ ಆದ್ರೂ ನನ್ನ ಅಚೀವ್ಮೆಂಟ್ಸ್ ಬಗ್ಗೆ, ನನ್ನ ಕ್ವಾಲಿಫಿಕೇಷನ್ ಬಗ್ಗೆ ಯಾರೂ ಏನೂ ಮಾತಾಡಲ್ಲ. ಈ ಥರ ಹಿಂಗೆ ಇದೇ ಮಾತು ನನ್ನ ಬಗ್ಗೆನೂ ಬರತ್ತಲ್ಲ, ಏನೇ ಸತ್ರು ಕುಡಿಸತ್ತೋದ ಅಂತಾರಲ್ಲ, ಈ ಥರ ಅಂಥದ್ದೊಂದು ಹೆಸರು ತಗೊಬಾರ್ದು. ಅದು ನಂಗೆ ಅಲ್ವೇ ಅಲ್ಲ ಅಂತ ಅನಿಸ್ತು. ಯೋಚನೆ ಮಾಡಿದೆ ಏನು ಮಾಡಲಿ ಅಂತ. ಇದಿದೆಯಲ್ಲ, ಈಗ ಕುವೆಂಪು ಅವರು ಕಾನೂರು ಹೆಗಡತಿಲಿ ಒಂದು ಮಾತು ಹೇಳ್ತಾರೆ, ಹಾವಿನ ಮೊಟ್ಟೆಗಳು ಚಿಕ್ಕದಾಗಿದ್ದಾಗ ತುಂಬ ಸುಂದರವಾಗಿರತ್ತಂತೆ. ಅದನ್ನು ಒಡೆದ್ರೆ ಒಳಗಡೆ ಬಣ್ಣ 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 ಇರತ್ತಂತ, ನೋಡೋಕೆ ತುಂಬ ಚೆನ್ನಾಗಿರತ್ತಂಥದ್ದು. ಆದರೆ ಅದರಿಂದ ಯಾವಾಗ ಆ ಮೊಟ್ಟೆ ಬಲ್ತು ವಿಷಜಂತು ಆಚೆ ಬರತ್ತಲ್ಲ, ಅದರಲ್ಲಿರೋ ವಿಷ ಅವಾಗ ಗೊತ್ತಾಗೋದು. ಆ ಥರ ಈ ಕುಡಿತ ಅನ್ನೋದು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಜೊತೆ ಒಕೇಶ್ನಲ್ ಡ್ರಿಂಕು, ನ್ಯೂ ಇಯರ್ ಪಾರ್ಟೀಸು, ಬರ್ಡೇ ಪಾರ್ಟೀಸ್ ಅಂತೆಲ್ಲ ಮಾಡ್ತೀವಲ್ಲ, ಲೈಫಲ್ಲಿ ಅದು ಒಂದು ವೀಕ್ನೆಸ್ ಆಗಿ ಯಾವಾಗ ನಮ್ಮನ್ನು ಆವರಿಸ್ಕೊಳತ್ತೋ ಅದರಿಂದ ಹೊರಗೆ ಬರೋದಿದೆಯಲ್ಲ, ಭಾರಿ ಅದೇ ಚಕ್ರವ್ಯೂಹ ಭೇದಿಸೋಷ್ಟು ಕಷ್ಟ ಅದು. ಯಾಕೆಂತಂದರೆ ಈ ಆಪ್ತಮಿತ್ರ ಮೂವಿಲಿ ಗಂಗಾ ಪಾಠ ಮಾಡಿರೋ ಸೌಂದರ್ಯ ನಾಗಾವಲಿ ಥರ ನಿಂತ್ಕೊಂಡಾಗ ನಾಗಾವಲಿ ತಾನಾಗೆ ಆವರಿಸ್ಕೊಳ್ತಾ ಹೋಗ್ತಾಳೆ. ಈ ಎಣ್ಣೆನೂ ಹಾಗೆ ಆವರಿಸ್ಕೊಳ್ತಾ ಹೋಗುತ್ತೆ. ಆ ಥರ ನಾನು ಎಲ್ಲರಿಗೂ ಹೇಳೋದು, ತಪ್ಪಲ್ಲ, ಎಲ್ಲರೂ ಮಾಡಿರ್ತಾರೆ. ಒಂದು ಸಿಚುವೇಶನ್ ಬಂದ ತಕ್ಷಣ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ. ಅದೇನು ಕೊಲೆ ಅತ್ಯಾಚಾರ ಮಾಡೋದಷ್ಟು ಕೆಟ್ಟದೇನಲ್ಲ. ಇದರಿಂದ ಆಚೆ ಬರೋಕ್ಕೆ ಬೇಕಾಗಿರೋದು ಮೆಡಿಕೇಶನ್ ಮತ್ತು ಪ್ರಾಪರ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್. ಇದು ಬೇಕೇ ಬೇಕು. ಇದಿಲ್ಲದೆ ತುಂಬ ಅಡಿಕ್ಟ್ ಆದವ್ರಿಗೆ ಹೊರಗೆ ಬರೋಕ್ಕಾಗಲ್ಲ. ಇದಿಲ್ಲ ಅದು ಯಾಕೆಂತಂದರೆ ಇದು ನಮ್ಮ ಬಾಡಿ, ನಮ್ಮ ಮೆಂಟಲ್ ಸ್ಟ್ರೆಂತು ಮತ್ತು ನಮ್ಮ ಪರ್ಸ್ನಾಲಿಟಿ, ಈ ಮೂರು ಇದರಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಂತಹ ಮಧ್ಯವರ್ಜನ ಕೇಂದ್ರಗಳು ತುಂಬ ಮುಖ್ಯ ಆಗುತ್ತೆ. ಆದರೆ ಇವತ್ತು ದುರಂತ ಏನು ಅಂತ ಅಂದರೆ, ರೀಹ್ಯಾಬಿಗೆ ಹುಡುಗರು ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ಹೇಳ್ತೀನಿ. ನಿಮಗೆ ಸರ್ಚ್ ಮಾಡಿ ನೋಡಿ, ನೀವು ರೀಹ್ಯಾಬ್ ಸೆಂಟರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹೊಡೆದ್ರೆ ಒಂದು 150 ಸೆಂಟರ್ಗಳು ಬರುತ್ತೆ. ಎಲ್ಲದಕ್ಕೂ ಅವರೇ ರೇಟಿಂಗ್ಸ್ ಹಾಕೊಂಡಿರ್ತಾರೆ, 4.8 4.9 ಅಂತ ರೇಟಿಂಗ್ಸ್ ಹಾಕೊಂಡಿರ್ತಾರೆ. ಬಟ್ ನೀವು ಒಳಗೆ ಹೋದರೆ ಹೇಗೆ ಅಂತ ಅಂದರೆ, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಬಿಡ್ತಾರೆ, ಕೂಡಾಕ್ತಾರೆ, ಎಲ್ಲಿ ನೋಡ್ರು ಬೆತ್ತಗಳು, ಇಷ್ಟಿಷ್ಟು ಊಟ ಹಾಕ್ತಾರೆ ಅಷ್ಟೇ, ಅವರಿಗೆ ಏನೂ ಇಲ್ಲ. ಆಮೇಲೆ ಮತ್ತೆ ಅವ್ರು ಏನು ಮಾತಾಡೋಂಗೂ ಇಲ್ಲ, ಮೊಬೈಲ್ಸ್ ನಿಸ್ಕೊಂಡಿರ್ತಾರೆ, ಏನೂ ಇಲ್ಲ. ಸೊ ರೀಹ್ಯಾಬಿಗೆ ಹೋಗಲ್ಲ. ರೀಹ್ಯಾಬ್ ಅಂದ ತಕ್ಷಣ ಸೋ ಕಾಲ್ಡ್ ರೀಹ್ಯಾಬ್ ಅಂತಾರಲ್ಲ, ಅದು ಎಲ್ಲರಿಗೂ ಒಂದು ಫೀಲಿಂಗ್ ಇರತ್ತದು. ಮತ್ತೆ ರೀಹ್ಯಾಬಿಗೆ ಹೋಗೋದೊಂದು ಅವಮಾನ ಅಂತ. ಯಾಕೆಂದ್ರೆ ಮಾತಾಡೋರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಈಗ ನಿಮ್ಮ ಜೊತೆಗಿದ್ದಾಗ ನಂಗೊಂದು 90 ಹೇಳು ಅನ್ನೋರು ಇರ್ತಾರೆ, ಆ 90 ಕುಡ್ಕೊಂಡು ಹೋಗಿ ಅವನೇನೋ ಕುಡಿತಾನೆ ಅನ್ನೋರು ಇರ್ತಾರೆ. ರೀಹ್ಯಾಬಿಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಂತಂದರೆ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿ ಹೋಗಿರ್ತಾನೆ, ನನಗಿದು ಬೇಡ ಅಂತ ಹೇಳಿ ಹೋಗಿರ್ತಾನೆ. ಒಳ್ಳೇದದು, ಒಳ್ಳೆ ಪಾತಿಗೆ ಹೋಗ್ತಾ ಇದ್ದಾನೆ. ಆದರೆ ಜನ ಹೆಂಗೆ ಅಂತಂದರೆ, ಅವನ್ನ ಅಲ್ಲೆಲ್ಲೋ ಸೇರಿಸಿದ್ರು, ಅವ್ನ ಹೆಂಡ ಬಿಡ್ಸಕ್ಕೆ ಸೇರಿಸಿದ್ರು, ಈ ಥರ ಮಾತಾಡ್ತಾರೆ. ಆದರೆ ನನಗೆ ಇಲ್ಲಿಗೆ ಫಸ್ಟ್ ಬಂದ ತಕ್ಷಣ ಏನೋ ಒಂದು, ನಾನು ಮೊದಲಿಂದ ಧರ್ಮಸ್ಥಳಕ್ಕೆ ಬರ್ತೀನಿ, ಇಲ್ಲಿಗೆ ಬಂದು ನೋಡಿದ ತಕ್ಷಣ ನನಗೇನು ಅನಿಸಿಲ್ಲ, ಒಳಗೆ ಹೋಗೋಣ ಅಂತ ಅನ್ನಿಸ್ತು. ಆದರೂ ಎಲ್ಲೋ ಒಂದು ಕಡೆ ಒಂದು ಭಯ ಇತ್ತು, ಹೆಂಗೋ ಏನೋ ಕೂಡ ಹಾಕ್ತಾರಲ್ಲ, ಮೊಬೈಲು ನಾನು ತಂದೆ ಇಲ್ಲ ನಾನು ಆ್ಯಕ್ಚುಲಿ. ಕೊನೆಗೆ ಫಸ್ಟ್ ಡೇ ಒಂದು ಸ್ಪೀಚ್ ಕೊಟ್ಟರು ವಿವೇಕ್ ಸರ್ ಅಂತ, ಅವಾಗ ಫುಲ್ ಧೈರ್ಯ ಬಂತು. ಆಮೇಲೆ ಹೋಗ್ತಾ ನಾನು ಬುಕ್ಸ್ ಸಿಕ್ಕಾಪಟ್ಟೆ ತಂದಿದ್ದೆ, ಒಂದು 50 ಬುಕ್ಸ್ ತಂದಿದ್ದೀನಿ ನಾನು.
ನಾವೆಲ್ಸ್ ತೊಗೊಂಬಂದೆ, ಒಂದು 20 ಬುಕ್ಸ್ ಕಂಪ್ಲೀಟ್ ಮಾಡಿದೆ ಇಲ್ಲಿ. ನಾನೊಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕದು. ಪಕ್ಕದೂರಲ್ಲಿ ಒಬ್ರಿಗೆ ಹೆರಿಗೆ ನೋವಾಗಿರುತ್ತೆ, ಮಧ್ಯ ಒಂದು ನದಿ. ಆ ನದಿನ ದಾಟಿ ದೋಣಿಲಿ ಹೋಗಿ ಕರ್ಕೊಂಬರ್ಬೇಕು. ದೋಣಿಲಿ ಹೋಗಿ ಆ ಬಸ್ರಿನ ಕರ್ಕೊಂಬರ್ಬೇಕು. ಆ ಥರ ಇರೋದು. 3 ಜನ ಕುಡುಕರು, ಒಬ್ಬ MH ಹೊಡೆದ, ಒಬ್ಬ ಓಲ್ಡ್ ಮಾಂಕ್ ಹೊಡೆದ, ಇನ್ನೊಬ್ಬ ಓಡ್ಕ ಹೊಡೆದು ದೋಣಿ ಹತ್ತಿದ್ರು. ಹುಟ್ಟು ಹಾಕಿದ್ರು. ಸೊ ಒಬ್ಬರ ನೀನು ಫಾಸ್ಟಾಗಿ ಹಾಕ್ತಾ ಇಲ್ಲ ಅಂತ ಇನ್ನೊಬ್ಬ ಹಾಕ್ತಾನೆ ಇದ್ದಾರೆ. ಬೆಳಗ್ಗೆ ಆದರೂ ದಡ ಮುಟ್ಲೇ ಇಲ್ಲ ಆ ಕಡೆ. ಏನಕ್ಕಂತ ನೋಡ್ತಾರೆ, ಕಟ್ಟಿರೋ ರೋಪ್ನ ಬಿಚ್ಚಿಲ್ಲ, ದೋಣಿ ಕಟ್ಟಿರೋ ರೋಪ್ನ ಬಿಚ್ಚಿಲ್ಲ. ಈ ರೋಪ್ ಅನ್ನೋದೇ ಎಣ್ಣೆ. ಇದರಿಂದ ತಪ್ಪಿಸ್ಕೊಳೋದಿದೆಯಲ್ಲ, ಈ ರೋಪ್ನ ತಪ್ಪಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ಕೆರಿಯರ್ ಮುಂದೆ ಹೋಗೋದೇ ಇಲ್ಲ. ಈ ರೋಪ್ನ ಒಬ್ರು ಕಟ್ ಮಾಡಬೇಕು. ಈ ರೋಪ್ನ ಕಟ್ ಮಾಡಿದ್ರೆ ಏನು ಬೇಕೋ, ಇಲ್ಲಿರೋ ಎಂತೆಂಥ ಟ್ಯಾಲೆಂಟ್ಸ್ ಇದ್ದಾರೆ. ನಾನು ನೋಡಿದೆ ಫಸ್ಟಿಗೆ ಬಂದಿದ್ದಿನ ಅವ್ರನ್ನೆಲ್ಲ ನೋಡಿ, ಅಪ್ಪ ಇವ್ರ ಜೊತೆಗೆ ಇರಬೇಕಂತ ಅಂದ್ಕೊಂಡೆ. ಅವ್ರ ಜೊತೆ ಸಂವಾದಗಳನ್ನ ಮಾಡಿದಾಗ ಒಬ್ಬೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇದೆ. ಒಂದು ಕೂಪಕ್ಕೆ ಬಿದ್ದುಬಿಟ್ಟಿದ್ದಾರೆ ಅಷ್ಟೇ ಅವರು. ಈ ಕೂಪಕ್ಕೆ ಬಿದ್ದಿರೋದ್ರಿಂದ ಆಗಿರೋದು. ಒಂದು ಹದ್ದಿನ ಮೊಟ್ಟೆ ಕೋಳಿ ಮೊಟ್ಟೆ ಜೊತೆಗೆ ಸೇರ್ಕೊಳತ್ತಂತೆ. ಆ ಕೋಳಿ ಕಾವು ತೆಗೆದ ತಕ್ಷಣ ಆ ಕೋಳಿ ಮರಿಗಳ ಜೊತೆಗೆ ಆ ಹದ್ದಿನ ಮರಿನೂ ಬೆಳೆಯುತ್ತೆ. ಆ ಕೋಳಿ ಮರಿಗಳು ನೆಲದಲ್ಲೇ ಓಡಾಡತ್ತಲ್ಲ, ಈ ಹದ್ದಿನ ಮರಿನೂ ಹಿಂಗೆ ಓಡಾಡ್ತಾ ಇರುತ್ತೆ. ಅದನ್ನ ಸಾಕ್ದವ್ನು ಏನು ಮಾಡ್ತಾನೆ, ಇದು ಹದ್ದಲ್ಲ, ಇದನ್ನ ಹಾರಿಸೋಣ ಅಂತ ಹೇಳಿ ಹಿಂಗೆ ಹಾರಿಸ್ರು, ಅದನ್ನ ಪಟ್ ಅಂತ ಪಟ ಬಡ್ದು ನೆಲಕ್ಕೆ ಬೀಳ್ತಾ ಇರುತ್ತೆ. ಅವ್ನ ಪ್ರಯತ್ನ ಬಿಡಲ್ಲ. ಊರವರೆಲ್ಲ ನಗ್ತಾ ಇರ್ತಾರೆ, ನೀ ಈ ಥರ ಪ್ರಯತ್ನ ಪಡ್ತಾ ಇದೆಯಲ್ಲ ಅಂತ. ಕೊನೆಗೆ ಒಂದಿನ ಆಗಿದ್ದಾಗಲಿ ಇಷ್ಟು ನಗ್ತಾ ಇದ್ದಾರಲ್ಲ ಅಂತ ಒಂದು ಬೆಟ್ಟದ ತುದಿಗೆ ಹೋಗಿ ಆ ಹದ್ದನ್ನು ಹಿಂಗೆ ಹಾರಿಸಿ ಬಿಡ್ತಾನೆ. ಅದು ಒಂದು ಹಾರಬೇಕು, ಇಲ್ಲ ಅಂದ್ರೆ ಸಾಯ್ಬೇಕು. ಆವಾಗ ಅದು ಹಾರತ್ತೆ. ಹಾರಿ ಎಲ್ಲ ಆಕಾಶದ ಎತ್ತರಕ್ಕೆ ಹಾರತ್ತೆ. ಆ ಹಾರಿಸೋರು ಬೇಕು. ಆ ಹಾರಿಸೋದು ಒಂದು ವ್ಯಸನ ಮುಕ್ತ ಕೇಂದ್ರ, ಧರ್ಮಸ್ಥಳ. ಈ ಥರದ್ದು ಕೇಂದ್ರಗಳು ಸಿಕ್ಕಾಪಟ್ಟೆ ಆಗಬೇಕು. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಸಪೋರ್ಟ್ ಅನ್ನೋದು, ಈಗ ನಾವು ಒಬ್ಬ ಏನಾರು ಒಂದು ಬ್ಲ್ಯಾಕ್ ಮನಿ 1 crore ಕತ್ಕೊಂಬಂದ್ರೆ, ಮಗ ಸಿಕ್ಕಾಪಟ್ಟೆ ಇತ್ತು, ನನಗೆ ಹೆದರಿಕೆ ಆಯಿತು, 1 crore ಕತ್ಕೊಂಬಂದೆ ಅಂತಂದರೆ, ಒಂದು 2 crore ಕತ್ಕೊಂಬರ್ಬೋದಲ್ಲ ಅಂತಾರೆ. ಅದೇ ಒಬ್ಬ 1 quarter ಕುಡಿದ್ರೆ ಅವ್ನು ಕುಡುಕ್ ನನ್ನ ಮಗ ಅಂತಾರೆ. ಇವತ್ತು ಸೋತೋರ್ ಬಗ್ಗೆ, ಗೆದ್ದೋರ್ ಬಗ್ಗೆ ಫಿಲ್ಮ್ಗಳನ್ನ ಮಾಡ್ತಾರೆ, ಕತೆ ಬರೀತಾರೆ. ಸೋತೋರ್ ಬಗ್ಗೆನೂ, ಹೋರಾಡಿ ಸೋತೋರ್ ಬಗ್ಗೆ ಬರೀತಾರೆ. ಪ್ರೇಮ ಕಥೆಗಳು, ದುರಂತ ಪ್ರೇಮ ಕಥೆಗಳಾಗಿರ್ಬೋದು, ಅಥವಾ ಸುಖಾಂತ್ಯ ಇರೋ ಪ್ರೇಮ ಕಥೆಗಳು, ಎಲ್ಲರ ಬಗ್ಗೆನೂ ಕತೆ ಬರೀತಾರೆ. ಆದರೆ ಒಬ್ಬ ಕುಡುಕನ ಬಗ್ಗೆ ಬರೆಯಲ್ಲ. ಇದು ಕುಡಿತಕ್ಕೆ ಮತ್ತೆ ಇದರಿಂದ ಸಾಕಷ್ಟು ತೊಂದರೆಗಳಿದೆ. ನಾನು ಮೊದಲಿಂದ ಕುಡಿತಿರ್ಲಿಲ್ಲ. ಈ 6 months ಅಲ್ಲಿ ನನ್ನ ಲೈಫಲ್ಲಿ 2 ದೊಡ್ಡ ಇಶ್ಯೂ ಆಯಿತು ಅಂತ ಅನ್ನಲ್ಲ, ಅವಾಗ ಕಂಟಿನ್ಯೂಸ್ ಸಿಕ್ಕಾಪಟ್ಟೆ ಮಾಡಿಬಿಟ್ಟೆ. ಅದು ಗಿಲ್ಟ್. ಅರ್ಲಿ ಮಾರ್ನಿಂಗ್ ತೊಗೊಂಡಿದ್ದೀನಿ. ಅದರಲ್ಲೇನು ಮುಚ್ಚುಮರೆ ಇಲ್ಲ, ಹೇಳ್ಕೊಳೋದ್ರಲ್ಲೇನು. ಇವಾಗ ಇಲ್ಲಿಗೆ ಬಂದಾದ್ಮೇಲೆ ನನಗೆ ನಿಜವಾಗ್ಲೂ ಯಾವ ಕ್ರೇವಿಂಗ್ಸು ಇಲ್ಲ, ಮನ್ಸಿಗೆ ನೆಮ್ಮದಿ ಬಂತು, ಒಂದು ಕ್ಲಾರಿಟಿ ಸಿಕ್ತು, ನಾನೇನು ಅಂತ ನಂಗೆ ಗೊತ್ತಾಯಿತು. ಅದೇ ನಾನು ಹೇಳಿದ್ನಲ್ಲ, ಇದರಿಂದೆಲ್ಲ ತಪ್ಪಿಸ್ಕೋಬೇಕು ಅಂತ ಅಂದರೆ ನಮಗೆ ಅದು ನಾನಂತ ಅಲ್ಲ, ಬೇರೆ ಯಾರೇ ಆದ್ರೂ ಸ್ವಲ್ಪ ಅವರಿಗೆ ಮೆಡಿಕಲ್ ಸಪೋರ್ಟ್, ಪ್ರಾಪರ್ ಗೈಡೆನ್ಸ್, ಮೋಟಿವೇಶನ್ ಮತ್ತು ಒಂದು ಒಳ್ಳೆ ಪಾತ್ ಮತ್ತು ಒಳ್ಳೆ ಕಂಪ್ಯಾನಿಯನ್ಶಿಪ್ ಬೇಕು. ಮತ್ತು ತುಂಬ ಜನ ಹಾಳಾಗ್ತಾ ಇರೋದು ಇವಾಗ ಹೆಂಗೆ ಅಂತಂದರೆ, ಅವ್ರ ಸರ್ಕಲ್ನ ಚೂಸ್ ಮಾಡೋದ್ರಿಂದ. ಒಂದು ಮಾತಿದೆ, ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ಏನಿದೆ ಅಂತ ಅಂದರೆ, ಅವ್ನ ಜೊತೆಗಿರೋ 4 ಜನ ಇರ್ತಾರಲ್ಲ, ಅವ್ರದ್ದು ಆವ್ರೇಜ್ ಕ್ಯಾರೆಕ್ಟರ್ ಒಂದಾಗಿರುತ್ತಂತೆ. ನನ್ನ ಜೊತೆಗಿರೋ 4 ಜನನು ಪಾರ್ಟಿ ಮಾಡೋರಾದರೆ ನಾನು ಪಾರ್ಟಿ ಮಾಡ್ತೀನಿ, ನನ್ನ ಜೊತೆಗಿರೋ 4 ಜನ ಸಮಾಜ ಸೇವಕರಾದರೆ ನಾನು ಸಮಾಜ ಸೇವೆ ಮಾಡ್ತೀನಿ. ಈ ಥರ ನಾನು ಈ ಮಧ್ಯವರ್ಜನ ಕೇಂದ್ರದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಲೇಬೇಕು ಈ ಕ್ಷಣದಲ್ಲಿ, ಯಾಕೆಂದರೆ ನಾನು ಇದ್ರ ಋಣದಲ್ಲಿದ್ದೀನಿ. ಇಂಥ ಒಂದು ಕೇಂದ್ರ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಾದ್ಯಂತ ಸರ್ಕಾರ ಸಪೋರ್ಟ್ ಮಾಡಬೇಕು. ಇದನ್ನು ನೀವು ಬೆಂಗಳೂರಲ್ಲಿ ಈ ಥರದ್ದು ಏನಾದರೂ ಮಾಡಬೇಕಂದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಒಂದು ದಿನಕ್ಕೆ ಬಾಡಿಗೆ ಕೊಡಬೇಕು. ಇಲ್ಲಿಗೆ ಬರೀ 5,000ದಲ್ಲಿ 3 ಹೊತ್ತು ಊಟ, 3 ಸಲ ಟೀ, ಆಮೇಲೆ ಮೆಡಿಕೇಶನ್ನು ಎಲ್ಲದನ್ನೂ ನೋಡಿಕೊಂಡು ಪಾಪ ನಿದ್ದೆ ಮಾಡಲ್ಲ ಅವರು. ಎಷ್ಟು ಮ್ಯಾಕ್ಸ್ ಒಂದು 5 hours ನಿದ್ದೆ ಮಾಡ್ತಾರೆ. ನಾವು ಮಲಗಿದೀವ ಇಲ್ಲ ನೋಡ್ತಾರೆ. ಕೆಲವೊಬ್ಬರೆಲ್ಲ ಮೆಂಟಲಿ ಡಿಸ್ಟ್ರಾಕ್ಟ್ ಆಗಿರ್ತಾರೆ, ಅವ್ರನ್ನ ನೋಡಬೇಕು. ಆಮೇಲೆ ಗೈಡೆನ್ಸು, ಇಲ್ಲಿ ಮೋಟಿವೇಶನ್ ಎಲ್ಲ ಕೊಡೋಕೆ ಬರೋರು ಬರೀ ರಿಸೋರ್ಸ್ ಪರ್ಸನ್ಸ್ ಆಗಿರಲ್ಲ. ಇಲ್ಲೇ ಇದ್ದು ಕುಡುಕರಾಗಿ ಬೀದಿಲ್ ಬಿದ್ದು ಕೊನೆಗೆ ಇಲ್ಲಿ ಬಂದು ಸೇರಿ ಚೇಂಜ್ ಆಗಿ ಲೈಫಲ್ಲಿ ಅಚೀವ್ ಮಾಡಿ ಅವ್ರು ಬಂದು ನಮಗೆ ಮೋಟಿವೇಶನ್ ಮಾಡಿದ್ದಾರೆ. ಇಲ್ಲಿ ಅಂಥವ್ರನ್ನೆಲ್ಲ ಲೈವ್ ಎಕ್ಸಾಂಪಲ್ಸ್ನ ತೋರಿಸಿದ್ದಾರೆ. ಆ್ಯಂಡ್ ಅಗೈನ್ 1 ಅಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ, ಕುಮಾರ್ ಸರ್ ಅಂತ ಇದ್ದಾರೆ. ನಿಜವಾಗ್ಲೂ ಹಗಲು ರಾತ್ರಿ ನಮಗೆ ಯಾವ ಥರ ಮಕ್ಕಳ ಥರ ಟ್ರೀಟ್ ಮಾಡಿಬಿಟ್ರು ನಮಗೆ ಅನಿಸ್ತಿತ್ತು, ನಾವೇನಾದರೂ ಇಲ್ಲಿಂದ ಹೋಗಿ ತಪ್ಪು ಮಾಡಿದ್ರೆ ನಮ್ಮನ್ನು ನಾವು ಕ್ಷಮಿಸ್ಕೊಳಕ್ಕಾಗಲ್ಲ ಅಂತ. ಆಮೇಲೆ ಒಬ್ಬರು ನರ್ಸ್ ಇದ್ದಾರೆ, ಅವ್ರು ನಮಗೆ ನರ್ಸ್ ಅಂತ ಅನಿಸ್ಲೇ ಇಲ್ಲ, ಅಕ್ಕನ ಸಮಾನ. ಯಾಕೆ ಅಂತ ಅಂದರೆ ನಾವು ಸುಮಾರು ಹಾಸ್ಪಿಟಲ್ಸು ಎಲ್ಲ ನೋಡಿದ್ದೀವಿ. ಅವ್ರು ಕೆಲಸ ಬಿಟ್ಟಿದ್ದಾರೆ. ಇಲ್ಲಿ ತಿಂಗಳಲ್ಲಿ 2 ಸಲ ಮಾತ್ರ ಕ್ಯಾಂಪ್ ಇರೋದು. ಅವರು ಒಂದು ಸೇವೆ ಅಂತ ಬರ್ತಾರೆ, ಇಲ್ಲಿ ಜನರ ಸೇವೆ ಮಾಡೋಕ್ಕೋಸ್ಕರ ಬರ್ತಾರೆ. ಮತ್ತು ಈ ಟೈಮಲ್ಲಿ ಇನ್ನೂ 3 ಜನರ ಹೆಸರು ಹೇಳಬೇಕು. ಮಾಧವ್ ಸರ್ ಅಂತ, ಅವರು ಇಲ್ಲಿನ ಪ್ರಾದೇಶಿಕ ಅಧಿಕಾರಿ ಅವರು. ಮತ್ತು ಇದಕ್ಕೆ ಅಡಿಗಲ್ಲಿಟ್ಟವರು
ಅನಿಲ್ ಕುಮಾರ್ SS ಅಂತ ನೀವು ಇಂಟರ್ವ್ಯೂ ಮಾಡಿರ್ತೀರ ಅವ್ರನ್ನ ಇವತ್ತು ಬೆಳಿಗ್ಗೆ. ಅವರು ಇದಕ್ಕೆ ಅಡಿಗಲ್ಲಿಟ್ಟವ್ರೆ. ಅವ್ರದ್ದು ಹೆಗ್ಡೆ ಅವ್ರ ಜೊತೆಗೆ ಸೇರಿದ ಕಲ್ಪನೆ ಒಂದು. ಆಮೇಲೆ ನಮ್ಮ ಮಧು ಸರ್ ಅಂತ ಇದ್ದಾರೆ. ಆಮೇಲೆ ಮಾಧವ್ ಗೌಡ ಸರ್ರು. ಎಲ್ಲರೂ ನಿಜವಾಗ್ಲೂ ಅಂದರೆ ಇದನ್ನೊಂದು ಡೆಡಿಕೇಶನ್ ಅಂತ ಮಾಡ್ತಾರೆ. ಈಗ ನೀವೀಗ ನಿಮ್ಮ ಪ್ರೊಫೆಷನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ನೀವು ಬರಲೇಬೇಕು. ಇಂಥ ಲೊಕೇಶನಿಗೆ ಬರ್ರಿ ಅಂದರೆ ಬರಬೇಕು. ಇವ್ರು ಹಂಗಲ್ಲ, ಇವ್ರು ಡ್ಯೂಟಿ ಟೈಮಿಂಗ್ಸ್ ಇಷ್ಟಿಲ್ಲ ಅಂತ ಅಂದ್ರೂ ಇದನ್ನ ನಾವು ಅಚೀವ್ ಮಾಡಬೇಕು, ಒಂದು ಸೇವೆ ಮಾಡಬೇಕು. ಒಂದು ಸೇವೆ ಅಂತ ಮಾಡ್ತಾ ಇದ್ದಾರೆ, ಪ್ರೊಫೆಷನ್ ಅಂತ ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಜನರನ್ನ ಚೇಂಜ್ ಮಾಡಿದ್ದಾರೆ. ಭಜನೆ ಇರುತ್ತೆ ರಾತ್ರಿ, ಬೆಳಗ್ಗೆ ಯೋಗ ಇರುತ್ತೆ, ಮೆಂಟಲ್ ಪೀಸ್ ಅನ್ನೋದು ಸಿಗತ್ತೆ. ಬೇರೆ ಕಡೆ ಮೈಂಡ್ ಡಿಸ್ಟ್ರಾಕ್ಟ್ ಆಗಲ್ಲ. ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಬಹಳ ಒಂದೆರಡು ಪ್ರಶ್ನೆ ಬಹಳ ಸುಂದರವಾಗಿ ವರ್ಣಿಸ್ತಾ ಹೋದ್ರಿ. ಸೊ ನೀವು ಈ ಏಳು ದಿನದಲ್ಲಿ ಏನೇನ್ ಕಲ್ತ್ಕೊಂಡ್ರಿ, ಯಾರ ಜೊತೆಗೆ ಬರುತ್ರಿ, ಇನ್ ಮುಂದೆ ಏನಾದ್ರೂ ನೀವು ಮನೆಗೆ ಹೋದ್ರೂ ಇನ್ನು ಡ್ರಿಂಕ್ಸ್ ನ ಮುಟ್ಟೋದಿಲ್ವಾ? ಇನ್ನು ಮುಟ್ಟಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಕಲ್ತಿದ್ದು ಏನು ಅಂತಂದ್ರೆ, ನಾನು ಕೆಲವೊಂದು ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾರಾದ್ರೂ ಸ್ವಲ್ಪ ಗಲೀಜ್ ಬಟ್ಟೆ ಹಾಕ್ದವ್ರನ್ನ ನಾವು ತುಂಬ ಚೆನ್ನಾಗಿ ನೋಡಲ್ಲ, ಒಳ್ಳೆ ಬಟ್ಟೆ ಹಾಕ್ದವ್ರನ್ನೇ ಚೆನ್ನಾಗಿ ನೋಡ್ತೀವಿ. ಇಲ್ಲಿ ಪ್ರತಿಯೊಬ್ಬರನ್ನು ನೋಡಿದೆ ನಾನು. ಪ್ರತಿಯೊಬ್ಬರಲ್ಲೂ ಒಬ್ಬ ಮನುಷ್ಯ ಇರ್ತಾನೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಒಳ್ಳೆ ಮನುಷ್ಯ ಇರ್ತಾನೆ. ಎಲ್ಲರ ಜೊತೆಗೂ ಮಾತಾಡ್ತಿದ್ದೆ, ಎಲ್ಲರ ಕತೆಗಳು ಕೇಳ್ತಿದ್ದೆ. ಯಾರ್ದಾದ್ರು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಂತ ಅನ್ಸ್ರೆ ಅದನ್ನ ಬರೆದಿಟ್ಕೊಳ್ತಿದ್ದೆ. ಅವ್ರ ಜೊತೆ ಫಸ್ಟ್ ದಿನ ಒಬ್ರು ಬಂದರು, ಅವ್ರನ್ನ ಸೇರಿಸ್ಕೊಳಲ್ಲ ಅಂತಿದ್ರು. ನಾನು ಅವ್ರ ಕೈ ಹಿಡ್ಕೊಂಡು ಓಡಾಡಿಸ್ದೆ. ಅವ್ರು ಇವತ್ತು ಸಖತ್ತಾಗಿ ಆಗಿದ್ದಾರೆ. ನಿನ್ನೆ ಹಾಡೆಲ್ಲ ಹೇಳಿದ್ರು ಅವರು. ಅದೇ ತುಂಬ ಕಲಿತೆ ಇಲ್ಲಿ. ಮೊದಲನೇದಾಗಿ ಕಲ್ತಿದ್ದೇನು ಅಂತಂದರೆ ಶಿಸ್ತು. ಇವರು ಫಸ್ಟ್ ಸ್ಟಾರ್ಟಿಂಗ್ 2 days ಇರಿಟೇಟ್ ಆಗ್ತಿತ್ತು. ನಮ್ಮ ಏಜ್ ಅವ್ರನ್ನೆಲ್ಲ ಹಿಂಗೆ ಲೈನಲ್ಲಿ ಕೂತ್ಕೊಳ್ಳಿ, ಲೈನ್ ಸ್ಟ್ರೈಟ್ ಮಾಡಿ ಅಂತೆಲ್ಲ ಅನ್ನಿಸ್ತಿತ್ತು. ಆಮೇಲೆ ಹೋಗ್ತಾ ನಮಗೆ ಆ ಡಿಸಿಪ್ಲಿನ್ ಬಂತು. ನಾವು ಸ್ಕೂಲಲ್ಲಿದ್ದಾಗ PT ಮೇಸ್ಟ್ರು ಅವರೆಲ್ಲ ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ಈ ಏಜಲ್ಲೂ ಇಷ್ಟೇ ಶಿಸ್ತಾಗಿರಬೇಕು, ಹಿಂಗೆ ಹೋಗಬೇಕು, ಇಷ್ಟೊತ್ತಿಗೆ ಮಲಗಬೇಕು. ನಮಗೆ ಇವಾಗ ಕರೆಕ್ಟ್ 10:30 ನಿದ್ದೆ ಬರುತ್ತೆ, ಬೆಳಿಗ್ಗೆ 5 ಗಂಟೆಗೆ ಡನ್ ಅಂತ ಹೆಸರಾಗುತ್ತೆ. ಎದ್ದು ನಮ್ಮದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಳೋದು, ಒಂದು ಕಷಾಯ ಕುಡಿದು ಸೀದಾ ಯೋಗ, ಆಮೇಲೆ ಮತ್ತೆ ಬರೋದು, ನಮ್ದು ಏನಾದ್ರು ಕೆಲಸ ಇದ್ದರೆ ಮಾಡ್ಕೊಳೋದು, ತಿಂಡಿ ತಿನ್ನೋದು, ಮತ್ತೆ ಏನಾದ್ರು ಮೋಟಿವೇಶನ್ ಕ್ಲಾಸಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ. ಈ ಥರ ಎಲ್ಲ ತುಂಬ ಜನ ಚೇಂಜ್ ಆದರು. ತುಂಬ ಜನ ನಾನು ಸ್ಟಾರ್ಟಿಂಗಲ್ಲಿ ಬರ್ತಾ ಇವರೆಲ್ಲ ಬದುಕೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ. ಒಬ್ಬ 10 kg ಜಾಸ್ತಿ ಆಗಿದ್ದಾನೆ 8 ದಿನದಲ್ಲಿ. ಈ ಥರ ಎಲ್ಲ ಅದೇ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಇದೊಂದು ದುರಾಲೋಚನೆ ಮಾಡೋ ಕಾಲದಲ್ಲಿ 30 ವರ್ಷದ ಹಿಂದೆನೇ ದೂರಾಲೋಚನೆ ಮಾಡಿದ್ದಾರೆ. ನಾ ಮತ್ತೊಮ್ಮೆ ಹೆಗ್ಡೆಯವ್ರನ್ನ ಹೊಗಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮನುಷ್ಯ ಸತ್ತಾದ್ಮೇಲೆ ಪಂಚಭೂತಗಳಲ್ಲಿ ಲೀನ ಆಗ್ತಾನಂತೆ. ಹೆಗ್ಡೆಯವರು ಬದುಕಿದ್ದಾಗಲೇ ಈ ಸಮಾಜದ ಪಿಡುಗುಗಳ ಜೊತೆಗೆ ಲೀನರಾಗಿದ್ದಾರೆ. ಅದನ್ನು ತೊಲಗಿಸೋಕ್ಕೋಸ್ಕರ, ಸಮಾಜದ ಜನರಿಗೋಸ್ಕರ ಯಾರು ಮಾಡಲ್ಲ. ನಾನು ಹೇಳ್ತೀನಿ ನಿಜವಾಗ್ಲೂ. ನಂದು ಒಂದು ರಿಕ್ವೆಸ್ಟ್, ಇದೆಲ್ಲರೂ ಈ ವಿಡಿಯೋ ಬೇರೆ ಕಡೆ ಹೋಗೋದಾದ್ರೆ, ಈ ಥರದ ಕೇಂದ್ರಗಳು ಪ್ರತಿಯೊಂದು ತಾಲೂಕಲ್ಲಿ ಆಗಬೇಕು. ತಾಲೂಕಲ್ಲಾಗಿ ಜನರಿಗೆ ಮೊದಲನೇದಾಗಿ ಬೇಕಾಗಿರೋದು ತಿಳುವಳಿಕೆ. ರೀಹ್ಯಾಬ್ ಅಂತ ಅಂದರೆ ನಿಮ್ಮನ್ನ ಹೊಡೆಯಲ್ಲಪ್ಪ, ಅಲ್ಲಿ ನಿನಗೆ ಏನೋ ಒಂದು ಸಮಸ್ಯೆಲಿ ಸಿಕ್ಕಾಕೊಂಡಿದ್ಯಾ. ಈಗ ನಾನು ಲೋನ್ ಮಾಡಿದ್ದೀನಪ್ಪ, ನಾನು ಲೋನ್ ಮಾಡಿದ್ರೆ ಬ್ಯಾಂಕವ್ರು ನನ್ನ ಮನೆಗೆ ಬಂದೇ ಬರ್ತಾರೆ. ಆ ಲೋನ್ ತೀರ್ಸೋದು ಹೆಂಗೆ ಅಂತ ಒಬ್ಬ ಯಾರೋ ಹೇಳ್ಕೊಡ್ತಾನೆ. ಹಾಗೆ ನಾನು ಕುಡಿತಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಥವಾ ಯಾವುದೋ ಒಂದು ಚಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂದರೆ ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಇವ್ರು ಹೇಳ್ಕೊಡ್ತಾರೆ. ನೀವು ಆರಾಮಾಗಿ ಅದರಿಂದ ಹೊರಗೆ ಬರ್ಬೋದು. ಯುವರ್ ಫ್ಯಾಮಿಲಿ ವಿಲ್ ಬಿ ಹ್ಯಾಪಿ, ಪ್ರಾಸ್ಪರಸ್ ಆಗಿರ್ತೀರಾ ನೀವು, ಎಲ್ಲ ಚೆನ್ನಾಗಾಗತ್ತೆ, ನಿಮ್ಮ ಕೆರಿಯರು ಚೆನ್ನಾಗಿರುತ್ತೆ, ನಿಮ್ಮ ಮಕ್ಳಿಗೂ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಬರುತ್ತೆ. ಅಚೀವ್ ಮಾಡೋಕ್ಕೆ ಈಗ ಹೆಂಗೆ ಅಂತ ಅಂದರೆ, ಈ ಕುಡಿತದಿಂದ ನಾವು ದಿನ ಒಂದೊಂದು ಸ್ಟೆಪ್ ಇಳಿತಾ ಹೋಗ್ತೀವಿ. ಅದನ್ನ ಬಿಟ್ಟರೆ ಏರ್ತೀವೋ ಇಲ್ಲೋ, ಇರೋ ಕಡೆ ಆದರೂ ಇರ್ತೀವಿ. ಇದೊಂಥರ ಹೆಂಗೆ ಅಂತಂದರೆ, ಜಾಸ್ತಿ ಆಗ್ತಾ ತಳ ಇಲ್ಲದ ಕೂಪ ಅಂತಾರಲ್ಲ, ಆ ಥರ. ಇದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಯಾಕೆಂತಂದರೆ ಅದು ಎತ್ತೋಂಥ ಜನ ಇರಬೇಕು. ಆ ಕೆಲಸ ಇವ್ರು ಮಾಡಿದ್ದಾರೆ, ಅದನ್ನ ನಾನು ಕಡಾಖಂಡಿತವಾಗಿ ಹೇಳ್ತೀನಿ. ಮತ್ತೆ ಇಲ್ಲಿಂದ ಹೋಗಿ ಯಾರು ನಮ್ಮ ಬ್ಯಾಚಲ್ಲಿ ಇದ್ದವರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಆ ಥರನೇ ಇತ್ತು ಬ್ಯಾಚು. ಇಲ್ಲಿಂದ ಹೋಗಿ ಯಾರಾದರೂ ಕುಡಿದ್ರೆ ಅದು ಅವರೇ ಮಾಡ್ಕೊಳೋ ಮೋಸ ಅಷ್ಟೇ. ಓಕೆ, ನಿಮ್ಮನ್ನ ಯಾರು ಇಲ್ಲಿ ತಂದು ಸೇರಿಸಿದ್ದು ಅಥವಾ ನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ? ನಾನು ತುಂಬ ಸರ್ಚ್ ಮಾಡಿದೆ, ರೀಹ್ಯಾಬ್ ಸೆಂಟರ್ಸ್ ಅಂತೆಲ್ಲ ಸರ್ಚ್ ಮಾಡಿದೆ. ನಂದು ವಿಜಯನಗರ ದೀಪಾಂಜಲಿ ನಗರ್ ಇದೆಯಲ್ಲ, ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇರೋದು ಬ್ಯಾಂಗ್ಳೂರಲ್ಲಿ. ಸರ್ಚ್ ಮಾಡಿ ನೋಡಿದೆ, ಸುಮಾರು ಬಂತು. ಬ್ಯಾಂಗ್ಳೂರಲ್ಲಿ ಲಿವಿಂಗ್ ಕ್ಯಾಟ್ಸ್ ಅಂತ ಒಂದಿತ್ತು, ಅಲ್ಲೇ ಮೈಸೂರು ರೋಡ್ ಹತ್ರ. ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದೆ ಹೆಂಗೆ ಅಂತ. ನನ್ನ ತಮ್ಮನ ಸೇರಿಸ್ಬೇಕು ಅಂತ ಹೇಳಿ ನೋಡ್ಕೊಂಬಂದೆ. ಅಲ್ಲೆಲ್ಲ ನೋಡಿದೆ, ನೋಡಿ ನಂಗೆ ತಲೆ ಕೆಟ್ಟೋಯ್ತು. ಕೊನೆಗೆ ನಮ್ಮ ಊರ್ ಸೈಡ್ ಒಬ್ರು ಇಲ್ಲಿ ಬಂದಿದ್ರು. ಈ ಶಿಬಿರಕ್ಕಿಂತ ಲಾಸ್ಟ್ ಶಿಬಿರ ಸುಮ್ಮನೆ ಹೆಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿತ್ತು. ಕೊನೆಗೆ ಇಂಥ ವಿಷಯದಲ್ಲೆಲ್ಲ ನಾವೇನು ಸಣ್ಣ ಮಕ್ಕಳಲ್ಲ, ಮುಚ್ಚುಮರೆ ಮಾಡೋದು ಬೇಡ ಅಂತ ಸೀದಾ ನಮ್ಮ ಅಪ್ಪಾಜಿ ಹತ್ರ ಹೋಗಿ ಹೇಳಿದೆ. ಅಪ್ಪಾಜಿ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಸ್ವಲ್ಪ ಅಡಿಕ್ಟ್ ಆಗ್ತಾ ಇದ್ದೀನಿ, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ, ನನಗೆ ಮೆಡಿಕಲ್ ಹೆಲ್ಪ್ ಬೇಕೇ ಬೇಕು, ಬ್ಯಾಂಗ್ಳೂರಲ್ಲೆಲ್ಲ ಸರಿ ಇಲ್ಲ, ನಾನು ಇಲ್ಲಿ ಹೋಗ್ತೀನಿ, ಅಡ್ಮಿಷನ್ ಮಾಡೋಕೆ ಒಬ್ರು ಸೈನ್ ಹಾಕಕ್ಕೆ ಬೇಕೇ ಬೇಕು, ಬರ್ರಿ ಅಂತಂದೆ. ನಿಂಗೆ ಇಷ್ಟ, ನೀನು ಹೆಂಗೆ ಅಂತೀಯ ಹಂಗೆ ಮಾಡು ಅಂತ ಬಂದರು. ಇಬ್ಬರು ಬಂದು ಇಲ್ಲಿ ಅಡ್ಮಿಟ್ ಆದ್ವಿ. ನಾನೇ ವಾಲಂಟಿಯರಾಗಿ ಬಂದಿದ್ದೆ, ಯಾರೂ ಸೇರಿಸಿಲ್ಲ. ಬಟ್ ಕೆಲವೊಬ್ರನ್ನೆಲ್ಲ ಎಳ್ಕೊಂಬಂದು ಸೇರಿಸ್ತಾರೆ, ಕಟ್ ಹಾಕಿ. ಅವ್ರು ಬರಲ್ಲ, ಇನ್ನು ಕೆಲವೊಬ್ರಿಗೆ ಸುಳ್ಳು ಹೇಳಿ ಕರ್ಕೊಂಬರ್ತಾರೆ.
ಒಬ್ಬೊಬ್ರಂತೂ ಹೆಂಗೆ ಅಂತ ಅಂದರೆ ಹೊಡಿಯೋಕ್ಕೆ ಹೋಗ್ತಾರೆ, ಆ ಥರ ಇರುತ್ತೆ. ಆಮೇಲೆ ಅವರೇ ಖುಷಿಯಾಗಿರ್ತಾರೆ. ಒಬ್ಬ ಫಸ್ಟ್ನೇ ದಿನ ಬಂದಾಗ ತುಂಬ ರ್ಯಾಶ್ ಆಗಿದ್ದ, ಇವಾಗ ಅವನೇ ಭಜನೆ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಹಾಡು ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಇದೊಂದು ಕಾಯಿಲೆ, ಇದು ಒಂಥರ ಸಾಂಕ್ರಾಮಿಕ ಕಾಯಿಲೆ ಅಂತ ಹೇಗಿರುತ್ತೋ ಆ ಥರ ಸಾಮಾಜಿಕ ಕಾಯಿಲೆ ಇದು ಅಷ್ಟೇ. ಇದಕ್ಕೆ ಪರಿಹಾರ ಇದೆ, ಪರಿಹಾರ ಎಲ್ಲರಿಗೂ ಕೊಡಬೇಕು. ಆದರೆ ಇನ್ನು ಕೆಲವೊಬ್ರು ಇರ್ತಾರೆ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಅವರೇ ಡಿಸೈಡ್ ಆಗಿರ್ತಾರಲ್ಲ, ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಬ್ಯಾಚಲ್ಲಿ ನನಗೆ ಗೊತ್ತಿದ್ದಂಗೆ 94ಅಲ್ಲಿ ಒಂದು 92 ಜನ ಅಂತ ಬಿಡ್ತಾರೆ. ಇನ್ನಿಬ್ರ ಬಗ್ಗೆ ಭರವಸೆ ಇಲ್ಲ, 92 ಅಂತೂ ಬಿಡ್ತಾರೆ. ಅಷ್ಟಾದರೆ ಅಚೀವ್ಮೆಂಟ್ ಅಲ್ಲ ಅದು. ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೋಡಿದ್ರಲ್ವಾ, ಇದು ಶರತ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.